ಈಶಾವಾಸ್ಯೋಪನಿಷತ್ತಿನ 17ನೇ ಮಂತ್ರವು ಇಡೀ ಉಪನಿಷತ್ತಿನ ಸಾರಾಂಶವನ್ನು, ಜೀವನದ ಪರಮ ಗುರಿಯನ್ನು, ಆತ್ಮಜ್ಞಾನ ಮತ್ತು ಶಾಶ್ವತ ಶಾಂತಿಯ ತತ್ವವನ್ನು ಅತ್ಯಂತ ಸಂಕ್ಷಿಪ್ತ ಆದರೆ ಅತ್ಯಂತ ಶಕ್ತಿಶಾಲಿ ರೂಪದಲ್ಲಿ ವ್ಯಕ್ತಪಡಿಸುತ್ತದೆ. ಈ ಮಂತ್ರವು ಮಾನವನ ಜೀವನದಲ್ಲಿ ಶಾಂತಿಯ ಮಹತ್ವವನ್ನು ನೇರವಾಗಿ ಅನುಭವಾತ್ಮಕವಾಗಿ ತೋರಿಸುತ್ತದೆ. ಮಂತ್ರದ ಪ್ರಾರಂಭದಲ್ಲಿ ಉಲ್ಲೇಖವಾದ ಓಂ ಎಂಬ ಧ್ವನಿಯು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಓಂ ಎಂದರೆ ಬ್ರಹ್ಮನ ಧ್ವನಿ, ಶಾಶ್ವತ ಚೈತನ್ಯದ ಸಂಕೇತ. ಇದು ಜೀವದ ಮೂಲ ಶಕ್ತಿ, ಪರಮಾತ್ಮನ ಸ್ಪಂದನ, ಎಲ್ಲ ಜೀವಿಗಳಲ್ಲಿಯೂ ಹರಿಯುವ ಪರಮ ಚೈತನ್ಯದ ಪ್ರತಿಬಿಂಬ. ಓಂ ಅನ್ನು ಉಚ್ಚಾರಿಸುವ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು, ಆತ್ಮ ಚೈತನ್ಯವನ್ನು ಮತ್ತು ಜಗತ್ತಿನ ಸರ್ವತಂತ್ರತೆಯನ್ನು ಒಂದೇ ದಿಕ್ಕಿನಲ್ಲಿ ಸೇರಿಸುವಂತೆ ಪ್ರಾರಂಭಿಸುತ್ತಾನೆ. ಈ ಧ್ವನಿ, ಈ ಸ್ಪಂದನ ವ್ಯಕ್ತಿಯ ಆತ್ಮದ ಆಳದಲ್ಲಿ ಶಾಂತಿಯ ಬೆಳಕನ್ನು ಬೆಳಗಿಸುತ್ತದೆ, ಮನಸ್ಸನ್ನು ಕೇಂದ್ರೀಕರಿಸುತ್ತದೆ, ಆತ್ಮ ಚೈತನ್ಯದ ಅರಿವಿಗೆ ದಾರಿ ತೋರುತ್ತದೆ. ಮಂತ್ರದ ಪ್ರಮುಖ ಅಂಶವೆಂದರೆ ಶಾಂತಿ 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 ಎಂಬ 3 ಬಾರಿ ಪುನರಾವೃತ್ತಿ. ಈ ಪುನರಾವೃತ್ತಿಯಲ್ಲಿಯೇ ಮಂತ್ರವು ಜೀವ, ಜಗತ್ತು, ಅನುಭವಗಳ ವೈವಿಧ್ಯ ಮತ್ತು ಅವುಗಳ ನಡುವಿನ ಸಮತೋಲನವನ್ನು ತಿಳಿಸುತ್ತದೆ. 3 ಶಾಂತಿಯು ತತ್ವಜ್ಞಾನ, ಜೀವನದ ನೈಜ ಅನುಭವ ಮತ್ತು ಪರಮ ಚೈತನ್ಯದ 3 ಮುಖಗಳನ್ನು ಸೂಚಿಸುತ್ತವೆ. ಮೊದಲ ಶಾಂತಿ, ಶಾಂತಿ ವ್ಯಕ್ತಿಯ ಒಳಗಿನ ಮನಸ್ಸಿನ ಶಾಂತಿಯನ್ನು ಸೂಚಿಸುತ್ತದೆ. ಈ ಶಾಂತಿಯಲ್ಲಿ ಮನುಷ್ಯನು ತನ್ನ ಅಹಂಕಾರ, ಮೋಹ, ಅಸಹನೆ ಮತ್ತು ಭಯಗಳಿಂದ ಮುಕ್ತನಾಗಿರುತ್ತಾನೆ. ಆತ್ಮಜ್ಞಾನದಿಂದ ಜೀವನದ ನಿಜವಾದ ಸ್ವರೂಪವನ್ನು ಅರಿತಾಗ ಹುಟ್ಟುವ ಆ ಶಾಂತಿ ವ್ಯಕ್ತಿಯ ಒಳಗಿನ ಸ್ಥಿರತೆಯ ಪ್ರತಿಕ್ರಿಯೆಯಾಗಿದೆ. ಎರಡನೇ ಶಾಂತಿ, ಶಾಂತಿ ಮನುಷ್ಯನ ಬಾಹ್ಯ ಜೀವನ, ಬಾಹ್ಯ ಲೋಕದಲ್ಲಿ ನಡೆದುಕೊಳ್ಳುವ ಸಮಯದಲ್ಲಿ ಅಗತ್ಯವಿರುವ ಶಾಂತಿಯನ್ನು ಸೂಚಿಸುತ್ತದೆ. ಮನುಷ್ಯನು ತಮ್ಮ ಸಂಬಂಧಗಳಲ್ಲಿ ಸಂಘರ್ಷವಿಲ್ಲದೆ ಸವಿನಯ, ಸಹಾನುಭೂತಿ ಮತ್ತು ಸಮತೋಲನದಿಂದ ನಡೆದುಕೊಳ್ಳಬೇಕು. ಬಾಹ್ಯ ಲೋಕದಲ್ಲಿ ಎದುರಾಗುವ ವೈಪರೀತ್ಯಗಳು, ಸವಾಲುಗಳು, ಸಂಕಟಗಳು ಇವುಗಳ ಮಧ್ಯೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು, ಬಾಹ್ಯ ಶಾಂತಿಯನ್ನು ಸಾಧಿಸುವುದೇ ಎರಡನೇ ಶಾಂತಿಯು ಕಲಿಸುವ ಪಾಠ. ಮನುಷ್ಯನು ತನ್ನ ಒಳಗಿನ ಶಾಂತಿಯೊಂದಿಗೆ ಹೊರಗಿನ ಸಂಬಂಧಗಳನ್ನು ಹೊಂದಿದಾಗ ಅವನು ಬಾಹ್ಯತೆಯ ಪ್ರತಿಕೂಲತೆಯಿಂದ ಪ್ರಭಾವಿತರಾಗುವುದಿಲ್ಲ. ಬದಲಾಗಿ ಶಾಂತಿ, ತಾಳ್ಮೆ ಮತ್ತು ಸಹಾನುಭೂತಿಯ ಮೂಲಕ ಬದುಕನ್ನು ನಡೆಸಲು ಶಕ್ತನಾಗುತ್ತಾನೆ. ಮೂರನೇ ಶಾಂತಿ, ಶಾಂತಿ ಪರಮಾತ್ಮನೊಂದಿಗೆ ಹೊಂದಿರುವ ಶಾಶ್ವತ ಶಾಂತಿಯನ್ನು ಸೂಚಿಸುತ್ತದೆ. ಮನುಷ್ಯನು ಜೀವನದ ಮೂಲತತ್ವವನ್ನು, ಪರಮ ಚೈತನ್ಯದ ಸಾನ್ನಿಧ್ಯವನ್ನು ಅರಿತಾಗ ಹುಟ್ಟುವ ಶಾಂತಿ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಅನುಭವ ಎಲ್ಲ ಬ್ರಹ್ಮನ ನಿಯಂತ್ರಣದಲ್ಲಿ, ಅವನ ಚೈತನ್ಯದ ಹರಿವಿನಲ್ಲಿ ನಡೆಯುತ್ತವೆ ಎಂಬ ಅರಿವು ವ್ಯಕ್ತಿಯ ಮನಸ್ಸಿನಲ್ಲಿ ಶಾಶ್ವತ ಶಾಂತಿಯನ್ನು ತರಲು ಸಾಕು. ಮೂರನೇ ಶಾಂತಿಯು ವ್ಯಕ್ತಿಯ ಜೀವನದಲ್ಲಿ ತಾತ್ಕಾಲಿಕ ನೋವು, ಸಂಕಟ ಅಥವಾ ಭ್ರಮೆಗಳಿಂದ ಮುಕ್ತನಾಗುವ ಮಾರ್ಗವನ್ನು ಕಲಿಸುತ್ತದೆ. ಇದು ಪರಮಾರ್ಥಾನುಸಾರ ಜೀವನದ ನಿಜವಾದ ಶಾಂತಿ. ಈ ಮಂತ್ರವು ಮನುಷ್ಯನಿಗೆ ಅತ್ಯಂತ ಸರಳವಾದ ಆದರೆ ಆಳವಾದ ತತ್ವಜ್ಞಾನದ ಪಾಠ ನೀಡುತ್ತದೆ. ಜಗತ್ತು, ಜೀವನ, ಅನುಭವ ಎಲ್ಲವನ್ನೂ ಶಾಂತಿಯ ದೃಷ್ಟಿಯಿಂದ ನೋಡು. ಬಾಹ್ಯತೆಯ ದುಃಖ ಅಥವಾ ಆಂತರಿಕ ಅಸಮಾಧಾನದಿಂದ ಮೋಹಗೊಳ್ಳಬೇಡು. ಪ್ರತಿಯೊಂದು ಘಟನೆ ಎಲ್ಲವೂ ಬ್ರಹ್ಮನ ನಿಯಂತ್ರಣದಲ್ಲಿ, ಎಲ್ಲ ಘಟನೆಗಳು ಪರಿಪೂರ್ಣ. ಈ ಅರಿವಿನಿಂದ ಮನುಷ್ಯನು ತನ್ನ ಜೀವನದಲ್ಲಿ ಆತ್ಮಸಾಕ್ಷಾತ್ಕಾರ, ನಿರ್ಲಿಪ್ತತೆ, ಶಾಶ್ವತ ಶಾಂತಿ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಅನುಭವಿಸಬಹುದು. ಮಂತ್ರವು ಜೀವನದಲ್ಲಿ ನೇರವಾಗಿ ತತ್ವಜ್ಞಾನವನ್ನು ಮತ್ತು ಅನುಭವಜ್ಞಾನವನ್ನು ಸಂಯೋಜಿಸುತ್ತದೆ. ಶಾಂತಿಯ ಅರಿವಿನಿಂದ ವ್ಯಕ್ತಿಯು ತನ್ನಲ್ಲಿನ ಆತ್ಮ ಚೈತನ್ಯವನ್ನು ತಿಳಿದುಕೊಳ್ಳುತ್ತಾನೆ. ಬಾಹ್ಯ ಲೋಕದಲ್ಲಿ ಏನಾದರೂ ಅಪೂರ್ಣ, ಸಂಕಟಮಯ, ಅನಿಶ್ಚಿತವಾಗಿದೆ ಎಂದು ಭಾವಿಸುವ ಅಗತ್ಯವಿಲ್ಲ.
ಅವನು ಎಲ್ಲವನ್ನೂ ಪರಮ ಚೈತನ್ಯದ ಹರಿವಿನ ಅಂಗವೆಂದು ತಿಳಿದು ಶಾಶ್ವತ ಶಾಂತಿ, ಸಮತೋಲನ, ಸಮಗ್ರತೆಯನ್ನು ಅನುಭವಿಸುತ್ತಾನೆ. ಜೀವನದ ಎಲ್ಲ ಸಂಗತಿಗಳಲ್ಲಿಯೂ ಪರಮತತ್ವವನ್ನು ಕಂಡು ವ್ಯಕ್ತಿಯ ಮನಸ್ಸು ಶಾಂತ, ಸ್ಥಿರ ಮತ್ತು ನಿರ್ಲಿಪ್ತವಾಗುತ್ತದೆ. 17ನೇ ಮಂತ್ರವು ಹೇಳುವುದೇ ಜೀವನದ ಪರಮ ಗುರಿ ಶಾಂತಿ. ಹೊರಗಿನ ಲೋಕದಲ್ಲಿಯೂ ಒಳಗಿನ ಆತ್ಮಜ್ಞಾನದಲ್ಲಿಯೂ ಎಲ್ಲ ಘಟನೆಗಳಲ್ಲಿಯೂ ಶಾಂತಿಯನ್ನು ಅರಿತು ಜೀವನವನ್ನು ಸಮತೋಲನ, ಶಾಶ್ವತ ಶಾಂತಿ ಮತ್ತು ಪರಮಾರ್ಥಾನುಸಾರ ನಡೆಸುವುದು ಪರಮ ಗುರಿ. ಓಂ ಶಾಂತಿ 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 ಎಂಬ ಮಂತ್ರವೇ ಈ ಜ್ಞಾನವನ್ನು ಅತಿ ಶಕ್ತಿಶಾಲಿ, ಸಂಕ್ಷಿಪ್ತ ಮತ್ತು ನೇರವಾದ ರೂಪದಲ್ಲಿ ವ್ಯಕ್ತಪಡಿಸುತ್ತದೆ. ಪೌರಾಣಿಕ ಕಾಲದಲ್ಲಿ ಪರ್ವತ ಶಿಖರಗಳ ನಡುವೆ ಪ್ರಸಿದ್ಧ ಮಹರ್ಷಿ ಶಾಂತಾನಂದರು ತಮ್ಮ ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರ ತಪಸ್ಸಿನ ಮಹತ್ವವನ್ನು ತಿಳಿದು ರಾಜ್ಯದಲ್ಲಿ ಧನವಂತ, ಶಕ್ತಿಶಾಲಿ, ಆದರ್ಶಪರ ರಾಜ ಯೋಗೇಂದ್ರನು ಶಾಂತಿಯತ್ತ ಹಾದಿ ಕಂಡುಕೊಳ್ಳಲು ಆಶ್ರಮಕ್ಕೆ ಬಂದನು. ರಾಜನು ಬಹಳ ಶಕ್ತಿಶಾಲಿ, ಜ್ಞಾನವಂತನಾಗಿದ್ದರೂ ಆಂತರಿಕ ಶಾಂತಿಯನ್ನು ಹೊಂದಿಲ್ಲ. ಅವನ ಹೃದಯವು ಅಹಂಕಾರ, ಮೋಹ, ಭಯ ಮತ್ತು ಅಸಹನೆಗಳಿಂದ ಅಲೆದಾಡುತ್ತಿತ್ತು. ಆತನು ಮಹರ್ಷಿಗೆ ಕೇಳಿದನು, ಮಹರ್ಷಿ, ನಾನು ಎಲ್ಲವನ್ನೂ ಹೊಂದಿದ್ದರೂ ನಿಜವಾದ ಶಾಂತಿ ಇಲ್ಲ. ನನ್ನ ಮನಸ್ಸು ನೆಮ್ಮದಿಯಿಲ್ಲ. ನನ್ನ ಹೃದಯ ಅಶಾಂತಿಯಾಗಿರುವುದು ಹೇಗೆ ತಪ್ಪಿಸಬಹುದು? ಮಹರ್ಷಿ ಶಾಂತಾನಂದನು ಬುದ್ಧಿವಂತಿಕೆಯಿಂದ ಉತ್ತರಿಸಿದರು, ಯುವರಾಜ, ನಿನ್ನ ಜೀವನದಲ್ಲಿ ಎದುರಾಗುವ ಎಲ್ಲ ಅನುಭವಗಳು, ಸಂಬಂಧಗಳು, ಘಟನೆಗಳು ಎಲ್ಲವೂ ಶಾಶ್ವತ ಬ್ರಹ್ಮನ ನಿಯಂತ್ರಣದಲ್ಲಿ ನಡೆಯುತ್ತಿವೆ. ಓಂ ಧ್ವನಿ ಬ್ರಹ್ಮನ ಧ್ವನಿ, ಶಾಶ್ವತ ಚೈತನ್ಯದ ಸಂಕೇತ. ಈ ಧ್ವನಿಯನ್ನು ಉಚ್ಚಾರಿಸುವಾಗ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಜೀವನದ ಎಲ್ಲಾ ಅನುಭವಗಳು ಎಲ್ಲವೂ ಶಾಂತಿಯ ಬೆಳಕಿನಲ್ಲಿ ಅಳವಡಿಕೆಯಾಗುತ್ತವೆ. ಮಹರ್ಷಿಯು 3 ಶಾಂತಿಗಳ ಮಹತ್ವವನ್ನು ವಿವರಿಸಿದರು. ಮೊದಲ ಶಾಂತಿ ಆಂತರಿಕ ಶಾಂತಿ, ನಿನ್ನ ಮನಸ್ಸಿನ ಅಹಂಕಾರ, ಮೋಹ, ಅಸಹನೆ ಮತ್ತು ಭಯಗಳಿಂದ ಮುಕ್ತ ಸ್ಥಿತಿಯಲ್ಲಿ ಜೀವಿಸುವ ಶಾಂತಿ. ಎರಡನೇ ಶಾಂತಿ ಬಾಹ್ಯ ಶಾಂತಿ, ಲೋಕದೊಂದಿಗೆ, ಸಮಾಜದೊಂದಿಗೆ, ಸಂಬಂಧಗಳಲ್ಲಿ ಸೌಹಾರ್ದ, ಸಹಾನುಭೂತಿ ಮತ್ತು ಸಮತೋಲನದಿಂದ ನಡೆದುಕೊಳ್ಳುವ ಶಾಂತಿ. ಮೂರನೇ ಶಾಂತಿ ಪರಮಾತ್ಮ ಶಾಂತಿ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಅನುಭವ ಎಲ್ಲವೂ ಬ್ರಹ್ಮನ ನಿಯಂತ್ರಣದಲ್ಲಿ ಶಾಶ್ವತತೆಯಲ್ಲಿವೆ ಎಂಬ ಅರಿವಿನಿಂದ ಹುಟ್ಟುವ ಶಾಂತಿ. ಯೋಗೇಂದ್ರನು ಅರಿತುಕೊಂಡನು, ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ವೈಫಲ್ಯಗಳು, ದುಃಖಗಳು ಎಲ್ಲವೂ ಪರಮೇಶ್ವರನ ನಿಯಂತ್ರಣದಲ್ಲಿವೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಸಂಬಂಧ ಅವು ಬ್ರಹ್ಮನ ಅಂಗಗಳು, ಅವನ ಪ್ರತಿಬಿಂಬ. ಈ ಅರಿವಿನಿಂದ ಆತನು ಬಾಹ್ಯತೆಯಿಂದ ಮೋಹಗೊಂಡು ಅಲೆಯದೆ ಆತ್ಮಜ್ಞಾನದಿಂದ ಶಾಂತಿಯೊಂದಿಗೆ ಸಮತೋಲನದಿಂದ ಬದುಕಲು ಆರಂಭಿಸಿದನು. ಕಾಲಕ್ರಮದಲ್ಲಿ ಯೋಗೇಂದ್ರನು ತನ್ನ ರಾಜ್ಯವನ್ನು ನ್ಯಾಯ, ಸಮತೋಲನ, ಶಾಂತಿ ಮತ್ತು ಧರ್ಮಪಾಲನೆಯ ಮೂಲಕ ನಡೆಸಿದನು. ಜನರು ಅವನಿಂದ ಪ್ರೇರಣೆಯುಳ್ಳ ಶಾಂತಿಯನ್ನು ಅನುಭವಿಸಿ ತಮ್ಮ ಜೀವನದಲ್ಲಿಯೂ ಶಾಂತಿ, ಸಮತೋಲನ, ಆತ್ಮಚೈತನ್ಯ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಬೆಳೆಸಿದರು. ರಾಜ್ಯದಲ್ಲಿ ಕೇವಲ ಭೌತಿಕ ಸಮೃದ್ಧಿ ಮಾತ್ರವಲ್ಲ, ಆಧ್ಯಾತ್ಮಿಕ ಸಮೃದ್ಧಿ ಕೂಡ ಹರಡಿತು. ಈ ಪೌರಾಣಿಕ ಕಥೆಯ ಮೂಲಕ ತಿಳಿಯುವ ಮಹತ್ವಪೂರ್ಣ ಪಾಠವೇನು ಎಂದರೆ, ಓಂ ಶಾಂತಿ ಶಾಂತಿ ಶಾಂತಿ. ಜೀವನದ ಪ್ರತಿಯೊಂದು ಅಂಗ, ಒಳಗಿನ ಆತ್ಮ ಚೈತನ್ಯ, ಬಾಹ್ಯ ಸಂಗತಿಗಳು, ಪ್ರತಿಯೊಂದು ಅನುಭವ ಎಲ್ಲವನ್ನೂ ಶಾಂತಿಯ ದೃಷ್ಟಿಯಿಂದ ನೋಡುವುದು. ಬಾಹ್ಯತೆಯಿಂದ ಮೋಹಗೊಳ್ಳದೆ, ಅಹಂಕಾರದಿಂದ, ಭಯದಿಂದ ಮುಕ್ತವಾಗಿ ಜೀವನವನ್ನು ಶಾಶ್ವತ ಶಾಂತಿ, ಸಮತೋಲನ ಮತ್ತು ಪರಮಾರ್ಥಾನುಸಾರ ನಡೆಸುವುದು ಪರಮ ಗುರಿ. ಈ ಮಂತ್ರವು ಜೀವನಕ್ಕೆ ತತ್ವಜ್ಞಾನವನ್ನು ಮಾತ್ರ ನೀಡುವುದಲ್ಲ, ಅದನ್ನು ನಮ್ಮ ಕಾರ್ಯ, ಸಂಬಂಧ, ಅಭ್ಯಾಸ ಮತ್ತು ಜೀವನೋಪಾಯಗಳಲ್ಲಿ ಅಳವಡಿಸಿಕೊಳ್ಳಲು ಮಾರ್ಗವನ್ನು ತೋರಿಸುತ್ತದೆ.
ಪ್ರತಿಯೊಂದು ಘಟನೆ, ವ್ಯಕ್ತಿ, ಕಾರ್ಯ ಎಲ್ಲವೂ ಬ್ರಹ್ಮನ ನಿಯಂತ್ರಣದಲ್ಲಿ ಶಾಶ್ವತ ತತ್ವದ ಭಾಗವೆಂದು ತಿಳಿದು ನಾವು ಯೋಗೇಂದ್ರನಂತಹ ಶಾಂತಿ, ಸಮತೋಲನ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಪಡೆಯಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.